ಆತ್ರೇಯ ದಿಶಾ ಹತ್ರ ಅಚಿಂತ್ಯಾಗೆ ಈ ಕಾರ್ ಶೋ ಎಷ್ಟು ಇಂಪಾರ್ಟೆಂಟ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಅವನಿಗೋಸ್ಕರ ಇವತ್ತು ಒಂದಿನ ಮಾಡೆಲ್ ಆಗುವಂತ ರಿಕ್ವೆಸ್ಟ್ ಮಾಡ್ಕೊಂಡ. ದಿಶಾ ಅವನ ಮಾತನ್ನ ಪೂರ್ತಿ ಕೇಳಿಸ್ಕೊಂಡು ಡೀಪ್ ಆಗಿ ಒಂದ್ಸಲ ಉಸಿರನ್ನ ತಗೊಂಡು, ಆತ್ರೇಯ ಸರ್, ನಾನ್ ನಿಮ್ ಹತ್ರ ಒಂದ್ ಪ್ರಶ್ನೆ ಕೇಳ್ಬೋದಾ ಅಂತ ಅಂದ್ಲು. ಅದಕ್ಕೆ ಆತ್ರೇಯ ನಗ್ತಾ, ಖಂಡಿತ ಕೇಳು, ಏನ್ ತಿಳ್ಕೊಬೇಕು ನಿಂಗೆ, ಜಸ್ಟ್ ಆಸ್ಕ್ ಮೀ ಅಂತ ಅಂದ. ದಿಶಾ ತಕ್ಷಣ, ನೀವ್ ಯಾವ್ದಾದ್ರೂ ಹುಡ್ಗಿನ ಇಷ್ಟಪಡ್ತಾ ಇದ್ದೀರಾ ಅಥವಾ ಈ ಹಿಂದೆ ಇಷ್ಟಪಡ್ತಿದ್ರಾ? ಹಾಗೇನಾದ್ರೂ ಇದ್ರೆ ಅವಳಿವಾಗ ಎಲ್ಲಿದ್ದಾಳೆ ಅಂತ ಕೇಳಿದ್ಲು. ದಿಶಾ ಅಂತ ಅಚಿಂತ್ಯ ಕೋಪದಲ್ಲಿ ಕುಗ್ದ. ಅವನ ಕಣ್ಗುಡ್ಡೆಗಳು ಹೊರಗ್ ಬರ್ತಾವೇನೋ ಅನ್ಸೋ ಹಾಗಿತ್ತು. ನೀನ್ ಏನ್ ಮಾಡ್ತಾ ಇದೀಯಾ ಅಂತ ಏನಾದ್ರೂ ಐಡಿಯಾ ಇದೆಯಾ ನಿಂಗೆ? ನಾನ್ ಹಣ್ಣನ್ ಹಿಂದಿನ ಲವ್ ಅಫೇರ್ಸ್ ಬಗ್ಗೆ ನಿನಗೇನಕ್ಕೆ ಇಷ್ಟೊಂದು ಕ್ಯೂರಿಯಾಸಿಟಿ ಅಂತ ಕೇಳ್ದ. ದಿಶಾ ಹಠಮಾರಿ ತರ ಕತ್ ಮೇಲ್ ಹತ್ತಿದ್ಲು. ನಂಗೆ ನಂದೇ ಆದ ರೀಸನ್ಸ್ ಇದೆ. ನಂಗೆ ನಾನ್ ಸ್ಟೇಜ್ ಮೇಲೆ ಹೋಗ್ಬೇಕಾ ಬೇಡ್ವಾ ಅಂತ ಡಿಸೈಡ್ ಮಾಡೋಕ್ ಮುಂಚೆ ಕೆಲವು ವಿಷಯಗಳನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹೇಳಿದ್ಲು. ಅಚಿಂತ್ಯ ಇರಿಟೇಟ್ ಆಗಿರೋ ತರ ಕೈ ಶೇಕ್ ಮಾಡಿ ಸೊಂಟದ ಮೇಲೆ ಇಟ್ಕೊಂಡು, ಏನ್ ಕನ್ಫರ್ಮ್ ಮಾಡ್ಕೋಬೇಕು ನೀನು? ನೀನ್ಯಾಕ್ ನನ್ನ ಅಣ್ಣನ ಹತ್ರ ಅವನಿನ್ನ ಇಷ್ಟ ಪಡ್ತಾನಾ ಇಲ್ವಾ ಅಂತ ಡೈರೆಕ್ಟ್ ಆಗಿ ಕೇಳ್ಬಾರ್ದು? ಕಮಾನ್ ಕೇಳು, ಅವನಿಗೆ ನೀನು ಬಾಯ್ ಫ್ರೆಂಡ್ ಆಗೋ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳು ಅಂತ ಹೇಳ್ದ. ಆತ್ರೇಯ ತಕ್ಷಣ ಜೋರಾಗಿ ಅಚಿಂತ್ಯ ಅಂತ ಅಂದ. ಅವನ ವಾಯ್ಸ್ ತಮ್ಮಂಗೆ ವಾರ್ನ್ ಮಾಡೋ ತರ ಇತ್ತು. ಇದೇನ್ ಸೀಕ್ರೆಟ್ ವಿಷಯ ಅಲ್ವಲ್ಲ, ಸೊ ನಾನ್ ಅವಳಿಗೆ ಹೇಳಿದ್ರು ಇಟ್ಸ್ ಫೈನ್. ನೀನೀಗ ತಿಳ್ಕೊಳಕ್ಕೆ ತುಂಬಾ ಕ್ಯೂರಿಯಸ್ ಆಗಿ ಕಾಣ್ತಿರೋದ್ರಿಂದ ನಾನ್ ನಿನಗೆ ಹೇಳ್ತೀನಿ ದಿಶಾ. ನಿನ್ ಕ್ವೆಶ್ಚನ್ಗೆ ಎಸ್ ಅನ್ನೋದೇ ನನ್ನ ಉತ್ತರ. ಈ ಹಿಂದೆ ನಾನೊಬ್ಳು ಹುಡುಗಿನ ತುಂಬಾನೇ ಇಷ್ಟಪಟ್ಟಿದ್ದೆ. ಆದ್ರೆ ಅವಳು ಬೇರೆ ಯಾರ ಜೊತೆನೋ ಎಂಗೇಜ್ ಆದ್ಲು. ನಂಗೆ ಅವಳ ಫ್ಯೂಚರ್ ಹಾಳು ಮಾಡೋದಕ್ಕೆ ಚೂರು ಇಷ್ಟ ಇರ್ಲಿಲ್ಲ. ಸೊ ನಾನು ಅವಳ ಹಿಂದೆ ಬೀಳಬಾರ್ದು ಅಂತ ಡಿಸೈಡ್ ಮಾಡ್ದೆ. ಇದು ನಿನ್ ಕ್ಯೂರಿಯಾಸಿಟಿಗೆ ಆನ್ಸರ್ ಕೊಡುತ್ತಾ ಅಂತ ಕೇಳ್ದ. ದಿಶಾ ಒಂದ್ಸಲ ಜೋರಾಗಿ ಉಸಿರನ್ನ ಬಿಟ್ಲು. ಅವಳಿಗೆ ತನ್ನ ಭುಜದ ಮೇಲಿಂದ ಒಂದು ದೊಡ್ಡ ಭಾರ ಇಳ್ದಿರೋ ತರ ಅನ್ನಿಸ್ತಾ ಇತ್ತು. ಬೇರೆ ಯಾರನ್ನೂ ಹೆಚ್ಚೇನೋ ಕ್ವೆಶ್ಚನ್ ಕೇಳ್ಬೇಕಾಗಿಲ್ಲ ಅಂತ ಅವಳಿಗನ್ನಿಸ್ತು. ಆತ್ರೇಯಾನೇ ಮಿಸ್ಟರ್ ಶ್ಯಾಡೋ ಅಂತ ಅವಳಿಗೀಗ ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು. ದಿಶಾ ತಕ್ಷಣ ಅಚಿಂತ್ಯನ್ ಕಡೆ ನೋಡಿ ಸರಿ ಅನ್ನೋ ಹಾಗೆ ತಲೆ ಆಡ್ಸಿ, ನಾನ್ ಹೋಗಿ ಮೇಕಪ್ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ನಾನ್ ಸ್ವಲ್ಪ ಹೊತ್ತಲ್ಲೇ ಸ್ಟೇಜ್ ಮೇಲೆ ಹೋಗೋಕೆ ರೆಡಿ ಆಗಿರ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಲು. ಅಚಿಂತ್ಯ ಅವಳನ್ನೇ ಶಾಕಲ್ ನೋಡ್ತಾ ಇದ್ದ. ಅವನೀಗ ನಿಜಕ್ಕೂ ನಂಬೋಕಾಗ್ದಿರೋ ತರ ಕಾಣ್ತಾ ಇದ್ದ. ಆಮೇಲೆ ಅವನು ಅಣ್ಣನ್ ಕಡೆ ನೋಡ್ದ. ಮತ್ತೆ ದಿಶಾ ಹತ್ರ, ನಾನ್ ಏನೇ ಹೇಳಿದ್ರು ನೀನ್ ಅದನ್ನ ಒಪ್ಪಲ್ಲ. ಆದ್ರೆ ನಮ್ಮ ಅಣ್ಣ ಒಂದೇ ಒಂದ್ಸಲ ಕೇಳಿದ್ದು ತಕ್ಷಣ ನೀನ್ ಒಪ್ಕೊಂಡೆ. ಆರ್ ಯು ಸೀರಿಯಸ್? ಏನ್ ಆಟ ಆಡ್ತಾ ಇದ್ಯಾ ಅಂತ ಕೇಳ್ದ. ದಿಶಾ ಅವನ್ನ ದಾಟಿ ಹೋಗಿ ಮಿರರ್ ಮುಂದೆ ಕೂತು ತನ್ ಮುಖಕ್ಕೆ ಮೇಕಪ್ ಮಾಡ್ಕೊಳಕ್ಕೆ ಶುರು ಮಾಡಿದ್ಲು. ಅಚಿಂತ್ಯ ಸರ್, ನೀವ್ ಯಾಕೋ ಓವರಾಗಿ ಥಿಂಕ್ ಮಾಡ್ತಾ ಇದೀರಾ ಅನ್ಸುತ್ತೆ ಅಂತ ಅವಳು ಹೇಳಿದ್ಲು. ಅವಳು ಫೌಂಡೇಶನ್ ಕ್ರೀಮ್ ಹಚ್ಕೊಳ್ತಾ ಮಾತಾಡ್ತಾ ಇದ್ಲು. ನೀವ್ ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ ಪ್ಲೀಸ್. ನಂಗೆ ಆತ್ರೇಯ ಸರ್ ಜೊತೆ ಯಾವ ರೀತಿಲೂ ಯಾವ ಸಂಬಂಧನೂ ಇಲ್ಲ ಅಂತ ಅಂದ್ಲು. ಅವಳಿಗೆ ಶ್ಯಾಡೋನ ಎಕ್ಸ್ಪೋಸ್ ಮಾಡೋ ಯಾವ ಉದ್ದೇಶನೂ ಇರ್ಲಿಲ್ಲ. ಅದ್ರಲ್ಲೂ ಅವನಿನ್ನೂ ಅವನ ಐಡೆಂಟಿಟಿನ ಇವಳು ಮುಂದೆ ರಿವೀಲ್ ಮಾಡೇ ಇರ್ಲಿಲ್ಲ. ಈಗ ಬೇರೆ ಜನರ ಮುಂದೆ ಒಬ್ರಿಗೊಬ್ರು ಪರಿಚಯ ಇಲ್ಲ ಅನ್ನೋ ತರ ನಡ್ಕೊಳ್ಳೋದೆ ಇಬ್ರಿಗೂ ಕೂಡ ಬೆಟರ್ ಆಪ್ಷನ್ ಆಗಿತ್ತು. ಅಚಿಂತ್ಯ ಸೈಡ್ ಅಲ್ಲಿ ಬುಸ್ಕೊಡ್ತಾ ನಿಂತಿದ್ದ. ಅವನಿಗೆ ಅದ್ಯಾಕೋ ಅವಮಾನ ಆಗಿರೋ ತರ ಫೀಲ್ ಆಗ್ತಾ ಇತ್ತು. ಅವ್ನ್ ನಿನ್ ಮನೆಗೆ ಡ್ರೈವ್ ಮಾಡ್ಕೊಂಡು ಕರ್ಕೊಂಡ್ ಹೋಗ್ತಾನೆ. ನೀನ್ ಅವನ ಹತ್ರ ಅವನ್ ಹಿಂದಿನ ರಿಲೇಶನ್ಶಿಪ್ ಬಗ್ಗೆ ಎಲ್ಲ ಕೇಳ್ತೀಯ. ಇಷ್ಟಾದ್ಮೇಲೂ ನಿಮ್ಮಿಬ್ರು ಮಧ್ಯೆ ಏನೂ ಇಲ್ಲ ಅಂತ ನಂಗೆ ಹೇಳ್ತೀಯ. ನೀನ್ ದೊಡ್ಡ ಫೂಲ್ ಅನ್ಕೊಂಡಿದ್ಯಾ ಅಂತ ಅಚಿಂತ್ಯ ಕೇಳ್ದ. ದಿಶಾ ಮತ್ತೆ ಅವನನ್ನ ಸಮಾಧಾನ ಮಾಡೋ ಹಾಗೆ, ಅಚಿಂತ್ಯ ಸರ್, ನನಗ್ ಗೊತ್ತಿರೋ ಪ್ರಕಾರ ಒಂದು ಕಂಪನಿ ಅದರ ಎಂಪ್ಲಾಯೀಸ್ ಪರ್ಸನಲ್ ಮ್ಯಾಟರ್ಗೆಲ್ಲ ತಲೆ ಹಾಕೋ ಹಾಗಿಲ್ಲ. ನಾನೇನಾದ್ರೂ ತಪ್ಪು ತಿಳ್ಕೊಂಡಿದ್ದೀನಾ? ಹಾಗೇನಾದ್ರು ಇದ್ರೆ ನನಗ್ ತಿಳಿಸಿ ಅಂತ ಅಂದ್ಲು. ಸಿ, ನಿನ್ನ ಮತ್ತೆ ನಮ್ಮ ಅಣ್ಣನ ಮಧ್ಯ ಏನೋ ಇದೆ ಅಂತ ನೀನ್ ಒಪ್ಕೋತಾ ಇದ್ಯಾ ಅಂತ ಮತ್ತೆ ಕೇಳ್ದ. ನೀವ್ ಎಕ್ಸಾಕ್ಟ್ಲಿ ಏನ್ ಕೇಳಿದ್ರೋ ನಾನ್ ಅದ್ನೇ ಮಾಡ್ತಾ ಇದ್ದೀನಿ. ನಾನು ನನ್ ಕಲೀಗ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ದಿಶಾ ಹೇಳಿದ್ಲು. ದಿಶಾ ಅಷ್ಟ್ರಲ್ಲಿ ಇದನ್ನ ಹ್ಯಾಂಡಲ್ ಮಾಡೋಕೆ ಒಂದು ದಾರಿನ ಹುಡ್ಕೊಂಡಿದ್ಲು. ಮತ್ತೆ ತನ್ನ ಮಾತನ್ನ ಕಂಟಿನ್ಯೂ ಮಾಡ್ತಾ, ನಾನ್ ಜಸ್ಟ್ ಆತ್ರೇಯ ಸರ್ ಮಾತನ್ನ ಒಪ್ಕೊಂಡೆ ಅಷ್ಟೇ. ಯಾರಿಗೆ ಹೆಲ್ಪ್ ಅಗತ್ಯ ಇದೆಯೋ ಅವರು ಕರ್ಟಸಿಯಿಂದ ನಡ್ಕೋತಾರೆ. ನಿಮಗ್ ಹಾಗನ್ಸಲ್ವಾ? ಸುಮ್ನೆ ಸುತ್ತ ಇರೋ ಜನರಿಗೆ ಆರ್ಡರ್ ಮಾಡೋದು, ಅವ್ರ ಮೇಲೆ ದುಡ್ಡಿನ ಮಳೆ ಸುರಿಯೋದು, ಇವೆಲ್ಲ ಯಾವಾಗ್ಲೂ ನಮ್ಮ ಉದ್ದೇಶನ ಈಡೇರ್ಸಲ್ಲ ಅಲ್ವಾ ಅಂತ ಕೇಳಿದ್ಲು. ಅಚಿಂತ್ಯ ಇರಿಟೇಟ್ ಆಗಿ, ಹೋ ಐ ಸಿ, ಈಗ ನೀನ್ ನನಗೆ ಬುದ್ಧಿವಾದ ಹೇಳೋಕೆ ಶುರು ಮಾಡ್ದೆ ಅಲ್ವಾ ಅಂತ ಅಂದ. ದಿಶಾ ಅವನನ್ನೇ ಕಾಮ್ ಆಗಿ ನೋಡ್ತಾ, ಅಯ್ಯೋ, ನಾನ್ ಆತರ ಏನು ಮಾಡ್ತಿಲ್ಲ. ಆದ್ರೆ ನನಗೆ ಕಮ್ಯುನಿಕೇಟ್ ಮಾಡೋಕೆ ತುಂಬಾ ರೀತಿಗಳಿವೆ ಅಂತ ಗೊತ್ತು. ನಾವು ರೂಡಾಗಿ ಬಿಹೇವ್ ಮಾಡ್ಬೇಕಾ ಅಥವಾ ಫ್ರೆಂಡ್ಲಿಯಾಗಿ ನಡ್ಕೋಬೇಕಾ ಅನ್ನೋ ಚಾಯ್ಸ್ ನಮ್ ಕೈಲೇ ಇರುತ್ತೆ. ಒಂದ್ ವೇಳೆ ನಾವೇನಾದ್ರೂ ನಮ್ ಜೊತೆ ಇರೋರ್ ಹತ್ರ ಕರುಣೆಯಿಂದ ಫ್ರೆಂಡ್ಲಿಯಾಗಿ ನಡ್ಕೊಂಡ್ರೆ
ನಮ್ಮ ಹೆಚ್ಚಿನ ಕೆಲ್ಸಗಳು ಈಸಿಯಾಗುತ್ತೆ, ಅದು ಅರ್ಧ ಎಫರ್ಟ್ ಅಲ್ಲಿ. ಹೋ ಬೈ ದ ವೇ, ಈಗ ನೀವಿಲ್ಲಿ ನನ್ ಜೊತೆ ಆರ್ಗ್ಯೂ ಮಾಡ್ತಾ ಇರೋದು ಓಕೆನಾ? ನಿಮಗೀಗ ಕ್ವಿಕ್ ಆಗಿ ವರ್ಕ್ ಮುಗಿಸಿ ಎಕ್ಸಿಬಿಷನ್ ಸ್ಟಾರ್ಟ್ ಆಗೋ ಮೊದಲೇ ಬೇರೆ ಮಾಡೆಲ್ಸ್ ಜೊತೆ ಜಾಯ್ನ್ ಆಗ್ಬೇಕಲ್ವಾ ಅಂತ ಕೇಳಿದ್ಲು. ಅಚಿಂತ್ಯ ಇವಾಗ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ದಾನೆ ಅನ್ನೋದು ನೋಡ್ತಿದ್ದ ಹಾಗೆ ಗೊತ್ತಾಗ್ತಿತ್ತು. ದಿಶಾಗೆ ಎಕ್ಸಿಬಿಷನ್ ಹಾಲ್ ಮಿಡಲ್ ಅಲ್ಲಿ ಒಂದು ಬೂತ್ ಅಸೈನ್ ಮಾಡಿದ್ರು. ಅದಾದ್ಮೇಲೆ ಅಲ್ಲಿನ ಆಲ್ಮೋಸ್ಟ್ ಎಲ್ಲಾ ಲೈಟ್ಸ್ ಆಫ್ ಆದ್ವು. ಅದಾಗಿ ಒಂದೇ ಸೆಕೆಂಡ್ ಟೈಮಲ್ಲಿ ಒಂದು ಸಿಂಗಲ್ ಫ್ಲಾಶ್ ಲೈಟ್ ಆನ್ ಆಯ್ತು. ಅದು ಆ ಎಕ್ಸಿಬಿಷನ್ ಹಾಲ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಬೆಳಕು ಕೊಡ್ತಾ ಇತ್ತು, ಸೆಂಟರ್ ಬೂತ್ಗೆ. ಎಲ್ರೂ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದ್ದ ಆ ಕಾರ್ ನೋಡ್ತಾ ಮಂತ್ರಮುಗ್ಧ ಆಗಿರೋ ತರ ಕಾಣ್ತಿದ್ರು. ಆ ಕಾರ್ ಪಕ್ಕದಲ್ಲಿ ಅವ್ರು ನೋಡಿಲ್ದೇ ಇರೋ ತುಂಬಾ ಚೆನ್ನಾಗಿರೋ ಒಬ್ಳು ಮಾಡೆಲ್ ನಿಂತಿದ್ಲು. ಅಂತ ಸುಂದ್ರಿನ ನಾವೆಲ್ಲೂ ನೋಡೇ ಇಲ್ಲ ಅಂತ ಎಲ್ರಿಗೂ ಫೀಲ್ ಆಗ್ತಿತ್ತು. ಅಷ್ಟ್ರಲ್ಲಿ ಹೋಸ್ಟ್ನ ದೊಡ್ಡ ಕ್ಲಿಯರ್ ವಾಯ್ಸ್ ಇಡೀ ಹಾಲ್ಗೆ ಕೇಳಿಸ್ತು. ಈ ಕಾರ್ ಇವತ್ತಿನ ಎಕ್ಸಿಬಿಷನ್ನ ಕಿಂಗ್. ಇದು ತುಂಬಾನೇ ಕ್ಲೀನ್ ಆಗಿರೋ ಸ್ಟ್ರೀಮ್ ಲೈನ್ ಲುಕ್ ಇರೋ ಕಾರ್. ಇದ್ರ ಡಿಸೈನ್ ಆಫ್ರಿಕನ್ ಪ್ಯಾಂಥರ್ಗಳ ಗ್ರೇಸ್ಫುಲ್ ಮತ್ತೆ ಪವರ್ಫುಲ್ ಲುಕ್ ಇಂದ ಇನ್ಸ್ಪೈರ್ ಆಗಿದೆ. ಇದು ಕ್ಲಾಸ್ ಮತ್ತೆ ಸ್ಟ್ರೆಂತ್ ಎರಡರ ಬೆಸ್ಟ್ ಕಾಂಬಿನೇಷನ್ ಆಗಿದೆ. ನಮ್ ಡೈರೆಕ್ಟರ್ ಅಚಿಂತ್ಯ ಅವರು ಈ ಡಿಸೈನ್ ನ ಪರ್ಫೆಕ್ಟ್ ಮಾಡೋಕೆ 3 ವರ್ಷಗಳಿಂದ ಇಂಜಿನಿಯರಿಂಗ್ ಹಾರ್ಡ್ ವರ್ಕ್ ನ ಇದಕ್ಕೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ದ. ಸ್ಟೇಜ್ಗಳಿಗೆ ಯಾರಿದ್ದಾರೆ, ಏನ್ ನಡೀತಾ ಇದೆ ಅಂತ ದಿಶಾಗೆ ಗೊತ್ತಾಗೋಕೆ ಚಾನ್ಸ್ ಇಲ್ದೇ ಇರೋಷ್ಟು ಬ್ರೈಟ್ ಆಗಿ ಉರಿತಾ ಇತ್ತು ಆ ಸ್ಪಾಟ್ ಲೈಟ್. ಅವಳಿಗೀಗ ಬರೀ ಒಂದು ವೈಟ್ ಲೈಟ್ ಮಾತ್ರ ಕಾಣಿಸ್ತಾ ಇತ್ತು. ಅವಳು ಇಷ್ಟೊಂದು ಪವರ್ಫುಲ್ ಬೆಳಕು ಹೊಡಿತಾ ಇರುವಾಗ ಕಣ್ಣು ಮುಚ್ಚಬಾರ್ದು ಅಂತ ತುಂಬಾನೇ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೋತಾ ಇದ್ಲು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಅವಳಿಗೆ ಈ ಲೈಟ್ ಎಲ್ಲ ಈ ರೀತಿ ಇರೋದೇ ಬೆಟರ್ ಅಂತ ಅನಿಸ್ತು. ಯಾಕಂದ್ರೆ ಬೈ ಚಾನ್ಸ್ ಅಲ್ಲಿ ಕೂತವ್ರು ಇವಳು ಕಣ್ಣಿಗೆ ಕಾಣಿಸ್ಬಿಟ್ರೆ ಅವಳು ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಅಲ್ಲಿಂದ ಓಡ್ ಹೋಗಿ ಎಲ್ಲಾದ್ರೂ ಬಚ್ಚಿಟ್ಕೊಂಡ್ ಬಿಡ್ತಿದ್ಲು ಅನ್ನೋದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ. ಆದ್ರೂ ಅವಳಿವತ್ತು ತುಂಬಾ ಸ್ಟನ್ನಿಂಗ್ ಆಗಿ ಕಾಣೋ ಹಾಗೆ ಡ್ರೆಸ್ ಹಾಕೊಂಡಿದ್ಲು. ಅದು ನಿಜವಾಗ್ಲೂ ತುಂಬಾ ಯುನಿಕ್ ಪೀಸ್ ಆಗಿತ್ತು. ಆದ್ರೆ ಅದು ಅವಳ ಬಾಡಿಗೆ ತುಂಬಾ ಟೈಟ್ ಆಗಿ ಹಗ್ ಮಾಡ್ಕೊಂಡಿತ್ತು. ಅದೊಂದ್ ರೀತಿ ಸ್ವಲ್ಪ ಬಲ್ಗರ್ ಅನ್ನೋ ಹಾಗೆ ಕಾಣ್ತಿತ್ತು. ಆ ಡ್ರೆಸ್ ಅವಳ ಎದೆಗೆ ತುಂಬಾ ಟೈಟ್ ಆಗಿ ಒತ್ತಿತ್ತು. ಅವಳ ಸೊಂಟ ಎದ್ದು ಕಾಣ್ತಿತ್ತು. ನೋಡ್ದವ್ರು ಯಾರೇ ಆಗಿದ್ರು ಈ ಡ್ರೆಸ್ ದಿಶಾಗೋಸ್ಕರನೇ ಹೇಳ್ ಮಾಡ್ಸಿರೋ ತರ ಇದೆ ಅಂತ ಹೇಳ್ತಿದ್ರು. ದಿಶಾ ಖಂಡಿತ ಅವ್ರ ಹತ್ರ ಇದು ಡ್ರೆಸ್ ಅಲ್ಲ, ನಂಗೆ ಟಾರ್ಚರ್ ಕೊಡೋಕೆ ಅಂತಾನೆ ಮಾಡಿರೋ ಇರಿಟೇಟಿಂಗ್ ವಸ್ತು ಅಂತ ಹೇಳ್ತಾ ಇದ್ಲೇನು. ಈ ಡ್ರೆಸ್ ಇಂದ ಎಷ್ಟು ಹೊತ್ತಿಗೆ ನನಗೆ ಬಿಡುಗಡೆ ಸಿಗುತ್ತೆ, ನಾರ್ಮಲ್ ಡ್ರೆಸ್ ಯಾವಾಗ ಹಾಕೋತೀನೋ ಅಂತ ದಿಶಾಗ್ ಅನ್ನಿಸ್ತಾ ಇತ್ತು. ಎಲ್ಲಕ್ಕಿಂತ ವರ್ಸ್ಟ್ ಅಂದ್ರೆ ಈ ಡ್ರೆಸ್ ತುಂಬಾನೇ ಶಾರ್ಟ್ ಆಗಿತ್ತು. ಅದು ಅವಳ ತೊಡೆ ದಾಟಿ ಒಂಚೂರು ಕೆಳಗಿಳಿತಾ ಇರ್ಲಿಲ್ಲ. ಅವಳೇನಾದ್ರೂ ಒಂದ್ ವೇಳೆ ಒಂದೇ ಪ್ಲೇಸ್ ಅಲ್ಲಿ ನಿಲ್ದೆ ಸ್ವಲ್ಪ ಜಾಸ್ತಿ ಆ ಕಡೆ ಈ ಕಡೆ ಮೂವ್ ಆಗ್ಬಿಟ್ರೆ ತುಂಬಾನೇ ಎಕ್ಸ್ಪೋಸ್ ಆಗೋ ಅಪಾಯನೂ ಇತ್ತು. ಅದು ಸಾಲದು ಅಂತ ಅವಳಿಗೆ ಮುಂದಿನ ಹಂತದ ಟಾರ್ಚರ್ ಕಂಟಿನ್ಯೂ ಮಾಡೋ ಹಾಗೆ ಕ್ಯಾಮ್ರಾ ಫ್ಲಾಶ್ಗಳು ಬೇರೆ ಅವಳ ಕಣ್ಣಿಗೆ ಹೊಡಿತಾ ಇತ್ತು. ದಿಶಾ ಲಾಸ್ಟ್ ಟೈಮ್ ಶೋ ಅಟೆಂಡ್ ಮಾಡಿದ್ರಿಂದ ಈಗ ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿತ್ತು. ಸೊ ಅವಳು ಪೋಸಸ್ ನ ಚೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆದ್ರೆ ಅವಳದನ್ನ ತುಂಬಾ ಹುಷಾರಾಗಿ ಮಾಡ್ಬೇಕಿತ್ತು. ಅವಳು ಪೋಸ್ ಚೇಂಜ್ ಮಾಡ್ಬೇಕಾದ್ರೆ ಬರೀ ಅಪ್ಪರ್ ಬಾಡಿ ಮಾತ್ರ ಮೂವ್ ಮಾಡ್ತಿದ್ಲು. ಯಾವ್ದೇ ಕಾರಣಕ್ಕೂ ಕಾಲ್ನ ಮೂವ್ ಮಾಡ್ತಾನೆ ಇರ್ಲಿಲ್ಲ. ಅಪ್ಪರ್ ಬಾಡಿನೂ ಅಷ್ಟೇ, ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ಕಡಿಮೆ ಮೂವ್ ಮಾಡ್ತಿದ್ಲು. ಅವಳಿಗೀಗ ಝೂ ಬೋನಲ್ಲಿಟ್ಟಿರೋ ಕೋತಿ ತರ ಫೀಲ್ ಆಗ್ತಿತ್ತು. ಆದ್ರೆ ಅವಳ ಮುಂದೆ ಇನ್ಯಾವ್ ಚಾನ್ಸೂ ಇರ್ಲಿಲ್ಲ. ಮೀಡಿಯಾದವರಿಗೆ ಫೋಟೋ ವಿಡಿಯೋ ಬೇಕಾಗೇ ಇತ್ತು. ಈಗ ಸದ್ಯಕ್ಕೆ ಅವಳ ಜಾಬ್ ಅವರಿಗೆ ಎಷ್ಟು ಬೇಕೋ ಅಷ್ಟು ಫೋಟೋಸ್ನ ತೆಗಿಯೋಕೆ ಚಾನ್ಸ್ ಕೊಡೋದಾಗಿತ್ತು. ಆದ್ರೆ ಅವಳಿಗೆ ಗೊತ್ತಿಲ್ದೇ ಇರೋ ಇನ್ನೊಂದು ವಿಷಯನೂ ಅಲ್ಲಿತ್ತು. ಕೆಳಗೆ ಆಡಿಯನ್ಸ್ ನಡುವೆ 2 ಕಣ್ಗಳು ಅವಳನ್ನೇ ಕೋಪದಿಂದ ಸುಡೋ ಹಾಗೆ ನೋಡ್ತಾ ಇದ್ವು. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.